ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ಸೆಕೆಂಡ್ ಸೆಮ್ ಬಿಕಾಮ್ ಇಂಗ್ಲೀಷ್ ಗ್ರಾಮರ್ ನ್ಯೂಸ್ ಪೇಪರ್ ರಿಪೋರ್ಟಿಂಗ್ ನೋಡೋಣ. ನ್ಯೂಸ್ ರೈಟಿಂಗ್ ರಿಪೋರ್ಟ್ ಆರ್ ನ್ಯೂಸ್ ಪೇಪರ್ ರಿಪೋರ್ಟಿಂಗ್. ಸೊ ಇದು ಬಂದು ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಈ ಥರ ಕ್ವಶನ್ ಕೇಳ್ತಾರೆ. ಕ್ವಶನ್ ಬಂದು ರೈಟ್ ಎ ನ್ಯೂಸ್ ರಿಪೋರ್ಟ್ ಅಬೌಟ್ ದಿ ರೀಸೆಂಟ್ ಕಲ್ಚರ್ ಫೆಸ್ಟ್ ಆರ್ಗನೈಸ್ಡ್ ಅಟ್ ಯುವರ್ ಕಾಲೇಜ್ ಇನ್ 200 to 250 ವರ್ಡ್ಸ್ ವಿಚ್ ಹೆಡ್ಲೈನ್ ಆ್ಯಂಡ್ ಡೇಟ್ ಲೈನ್ ಎನ್ಶೂರ್ ದ ರಿಪೋರ್ಟ್ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್ ಡೀಟೇಲ್ಸ್. ಹೆಡ್ಲೈನ್ ಮತ್ತು ಡೇಟ್ ಲೈನ್ ಎರಡೂ ಇರಬೇಕಾಗತ್ತೆ. ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಂಟೈನ್ ಸಮ್ ಫಾರ್ಮೇಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಗ್ರ್ಯಾಂಡ್ ಸಕ್ಸಸ್ ಆಫ್ ಆ್ಯನ್ಯುವಲ್ ಸೆಲೆಬ್ರೇಷನ್ ಫೆಸ್ಟ್ ಅಟ್ ಕಾಲೇಜ್ ನೇಮ್ ಅಂತ ಹಾಕ್ತೀರಾ. ಎಕ್ಸಾಂಪಲ್ ABC ಕಾಲೇಜ್. ದೆನ್ ಬ್ಯಾಂಗ್ಳೂರ್, ಡೇಟ್ ಯಾವತ್ತು ನಡೆದಿತ್ತು ಆ್ಯಂಡ್ ಟೈಮು ಸಹ ಹಾಕ್ತೀರಾ. ಇದು ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ ಹೇಳಿದ್ರೆ ನೀವೊಂದು ನ್ಯೂಸ್ ಏಜೆನ್ಸಿ ಇರುತ್ತಲ್ಲ, ಎಕ್ಸಾಂಪಲ್ ದ ಡೆಕ್ಕನ್ ಹೆಡ್ಲೈನ್, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಡೆಕ್ಕನ್ ಹೆಡ್ಲೈನ್, ಟೈಮ್ಸ್ ಆಫ್ ಇಂಡಿಯಾ, ಅದರ್ವೈಸ್ ವಿಜಯವಾಣಿ, ಪ್ರಜಾವಾಣಿ, ಉದಯವಾಣಿ, ಈ ಥರದಕ್ಕೆಲ್ಲ ನ್ಯೂಸ್ ಪೇಪರ್ಗೆ ನೀವೊಂದು ರಿಪೋರ್ಟ್ ಕೊಡ್ತಾ ಇದ್ದೀರಾ. ಅದೇ ನ್ಯೂಸ್ ಪೇಪರ್ ರಿಪೋರ್ಟಿಂಗ್ ಅಷ್ಟೇ. ಸೊ ಇಲ್ಲಿ ಡೇಟೆಲ್ಲ ಹಾಕ್ತೀರಾ. ಸೊ ಏನು ಬರೀತೀರಾ ಅಂದರೆ ಬಾಡಿ ಆಫ್ ದಿ ಕಂಟೆಂಟ್. ಸೊ ಈ ಥರ ಸೆಲೆಬ್ರೇಷನ್ ಇತ್ತು, ಈ ಥರ ಗೆಸ್ಟ್ ಬಂದಿದ್ದರು, ಈ ಥರ ಪ್ಲೇ ಮಾಡಿದ್ವಿ, ಡ್ರಾಮಾ ಆಯಿತು, ಈ ಥರ ನಮ್ಮ ಅವಾರ್ಡ್ಸ್ ಎಲ್ಲ ಕೊಟ್ವಿ, ಈ ಥರ ಕೊರಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಇನ್ಕ್ಲೂಡ್ ಆಗಿತ್ತು, ಈ ಥರ ಗೆಸ್ಟ್ ಬಂದಿದ್ರು, ಈ ಥರ ಎಕ್ಸಾಂಪಲ್ಸ್ ಅಂತ ಹೇಳಿ. ದೆನ್ ಈ ಥರ ಒಂದು ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಎಲ್ಲ ಕೊಟ್ವಿ, ಈ ಥರ ಎಲ್ಲ ಚೆನ್ನಾಗಿತ್ತು ಅಂತ ಎಲ್ಲ ನೀವು ಅವ್ರಿಗೆ ರಿಪೋರ್ಟ್ ಬರೀತೀರಾ. ಸೊ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ದ ಮಚ್ awaited annual culture fest 2025 at college ABC college was resounding success, drawing enthusiastic participation from students and faculty alike. Held on 5/6/2020 ಅಂತ example date. The event showcased a vibrant mix of music, dance, drama, art and literary competitions celebrating the diverse talents of students. The fest commenced with an inaugural ceremony graced by the estimated chief guest name baritra, who praised the college's efforts in promoting cultural engagement. The highlight of the event was the inter-college dance and music competitions. So inter-college ಅವರು ಬಂದಿರೋ ಅಂತ ಬರಿಬೋದು. Where participants mesmerized the audience with their performance. Various workshops and theatrical photographs and creative writing added to the excitement. One of the organizer ನೇಮ್ ಬರೀತೀರಾ, ಅವ್ರು ಯಾರು ಆರ್ಗನೈಸ್ ಮಾಡಿತ್ತು ಅಂತ remark, it is a heartwarming to see such enthusiastic participation events like this, encouraging creativity and teamwork among students. The fest concluded with a prize distribution ceremony recognizing winners across various categories. The student band's closing performance received a standing ovation, making perfect an end to the celebration. ಅಂದರೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತು ಒಂದು ಪರ್ಫಾರ್ಮೆನ್ಸ್ಗೆ ನಮ್ಮ ಕಾಲೇಜ್ ಅವ್ರಿಗೆ ಅಂತ. The event not only fostered cultural exchange and artistic expression but also strengthened the spirit of camaraderie among students. The success of this year fest has set high expectations for the next edition. ಸೊ ಈ ಥರ ಹೇಳಿದ್ನಲ್ಲ, ಲೈಕ್ ಕೊರಿಯೋಗ್ರಫರ್ ಅಥವಾ ಆರ್ಗನೈಸರ್ ಯಾರು ಮಾಡಿದ್ರು ಇವೆಂಟ್ನ ಅವ್ರ ಬಗ್ಗೆ ಬರೀತೀರಾ. ದೆನ್ ಗೆಸ್ಟ್ ಇದ್ರ ಬಗ್ಗೆ ಎಲ್ಲ ಬರೆದು ಕ್ಲೋಸ್ ಮಾಡ್ತೀರಾ. ಆ್ಯಂಡ್ ಮೋರ್ ಇನ್ನೊಂದು ಸ್ಪೀಚ್ ರೈಟಿಂಗ್ ಇದೆ, ಇಫ್ ಐ ಶೇರ್ ದಟ್ ಮೀನ್ಸ್. ಸೊ ಈ ಥರ ನೋಡಿ, ಇದು ಗ್ರ್ಯಾಂಡ್ ಕಲ್ಚರಲ್ ಫೆಸ್ಟ್ ಎಂಥ್ರಜಿ ಸ್ಟೂಡೆಂಟ್ ಅಟ್ RKM ಕಾಲೇಜ್. ಸೊ ಇದು ಚಿಕ್ಕಬಳ್ಳಾಪುರ. ನಿಮ್ಮ ಕಾಲೇಜ್ ಎಲ್ಲಿದೆ ಅಂತ ಬರೀತೀರಾ. February 16 RKM ಕಾಲೇಜ್ ಹಾಸ್ಟೆಡ್ ಇನ್ ಸಚ್ ಆಸ್, ಈ ಥರ ಇದೇ ಥರ ಬರೀತಾರೆ, ಸೇಮ್ ಆ್ಯಸ್ ಇಟ್ ಈಸ್. 1 to 3 ಪ್ಯಾರಾಗ್ರಾಫ್, ಅದರ್ವೈಸ್ ಯು ಆರ್ ಕಂಫರ್ಟಬಲ್ ಇನ್ ವಿಚ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಇಸ್ರೋ ಸಕ್ಸಸ್ಫುಲ್ ಲಾಂಚಸ್ ಆದಿತ್ಯ 11 ಈ ಥರ ಇದೆ. ಇದ್ರ ಬಗ್ಗೆನೂ ರಿಪೋರ್ಟ್ ಥರ ಮಾಡ್ಬೋದು. ಅದು ಎಲ್ಲ ಆಗಿತ್ತು ಶ್ರೀಕೋಟ, September 2, ದ ಇಂಡಿಯನ್ ಸ್ಪೇಸ್, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಐಡಿಯಾ ಬರೀತೀರ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಬಂದು, ಸೊ ಇದು ಜೈಪುರ್ ಬಸ್ ಫೈರ್. ಸೊ ಇದು ಆನ್ October 21, 2024 ಜೈಪುರ್ ಬಸ್ ಫೈರ್ ಆಗಿತ್ತು. ಅದು ಯಾಕಾಗಿತ್ತು, ಎಷ್ಟು ಜನ ಸತ್ತೋದ್ರು, ಎಷ್ಟು ಜನ ಏನಾಗಿತ್ತು ಅಂತೆಲ್ಲ ಈ ಥರ ರಿಪೋರ್ಟ್ ಬರೀತೀರ ಅಂತ ತೋರಿಸೋದ್ನಲ್ಲ. ಸೊ ಈ ಥರ ಎಕ್ಸಾಂಪಲ್ಸ್ ರಿಪೋರ್ಟ್ ಅಂದರೆ ನಿಮ್ಗೇನು ಗೊತ್ತೋ ಆ ಇನ್ಸಿಡೆಂಟ್ ಬಗ್ಗೆ, ಲೈಕ್ ಎಕ್ಸಾಂಪಲ್ ಡೇಟ್ ಆ್ಯಂಡ್ ಎಲ್ಲಿ ನಡೆದಿತ್ತು ಇನ್ಸಿಡೆಂಟು, ಯಾವ ಇಯರಲ್ಲಿ ಅಂತ ಬರೀತೀರ. ನಿಮ್ಮ ಕಾಲೇಜ್ದೇ ಆದರೆ ನಿಮ್ಮ ಕಾಲೇಜ್ ನೇಮ್ ಯಾವ ಬ್ಯಾಂಗ್ಳೂರು ಅವ್ರ ಹೈದ್ರಾಬಾದ್ ಸಮಥಿಂಗ್ ವೇರ್ ಇದೆ. ದೆನ್ ಅದಾದಮೇಲೆ ಡೇಟ್ ಬರೀತೀರ, ಟೈಮ್ ಬರೀತೀರ, ಇಷ್ಟೇ. ಈ ಥರ ನ್ಯೂಸ್ ರಿಪೋರ್ಟಿಂಗ್ನ ಮಾಡಬೇಕಾಗುತ್ತೆ. ಆ್ಯಂಡ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ರಿಸಾಲ್ವ್ ಇಟ್. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.